ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಇವತ್ತೊಂದು ಮಹತ್ವದ ನಿರ್ಧಾರಕ್ಕೆ ಬಂದಿದೆ. ಧರ್ಮಸ್ಥಳ ಸೌಜನ್ಯ ಕೊಲೆ ಕೇಸ್ ಮರು ತನಿಖೆಗೆ ಸುಪ್ರೀಂ ಕೋರ್ಟ್ ಒಪ್ಪಿಗೆಯನ್ನು ನೀಡಿದೆ. ಆದರೆ ಯಾವ ರೀತಿಯ ತನಿಖೆಯನ್ನು ಆದೇಶವನ್ನು ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್. SIT ರಚನೆಗೆ ಸಿದ್ಧ ಅಂತ ರಾಜ್ಯ ಸರ್ಕಾರ ಈಗಾಗಲೇ ಹೇಳಿದೆ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಕೋರಿದ್ದಾರೆ ಸೌಜನ್ಯ ತಾಯಿ ಕುಸುಮಾವತಿ. ಅಂತಿಮವಾಗಿ ಯಾವ ತನಿಖೆಯನ್ನು ಆದೇಶವನ್ನು ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. ಅಂತಿಮ ಆದೇಶದಲ್ಲಿ ತನಿಖೆಯ ಬಗ್ಗೆ ವಿಸ್ತೃತ ನಿರ್ದೇಶನವನ್ನು ನೀಡುತ್ತೆ. ಸೊ ಅಲ್ಲಿಗೆ ಬಹಳ ದಿನಗಳ ಬೇಡಿಕೆ ಇದು. ಮರು ತನಿಖೆ ಆಗಬೇಕು ಅಂತ ಸೌಜನ್ಯ ಅವರ ತಾಯಿನೇ ಕೋರ್ಟ್ ಮೊರೆ ಹೋಗಿದ್ರು. ಆದರೆ ಕೋರ್ಟ್ ಮೊರೆ ಹೋದಂತಹ ಸಂದರ್ಭದಲ್ಲಿ ಸರ್ಕಾರ ತನ್ನ ನಿರ್ಧಾರವನ್ನು ಕ್ಲಿಯರ್ ಆಗಿ ಹೇಳಿತ್ತು. ನಾವು ಬೇಕಾದರೆ SIT ರಚನೆ ಮಾಡ್ತೀವಿ ಅಂತನ್ಬಿಟ್ಟು. ಆದರೆ ಇಲ್ಲ, ಇದು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೀಬೇಕು ಅಂತ ಕೂಡ ಕೇಳ್ಕೊಂಡಿದ್ರು. ಯಾವ ರೀತಿಯ ತನಿಖೆ ಅಂತ ಅಂತಿಮ ಆದೇಶದಲ್ಲಿ ಗೊತ್ತಾಗುತ್ತೆ. ಆದರೆ ಇವತ್ತಿನ ಬೆಳವಣಿಗೆ ಏನು ಅಂತಂದರೆ, ಸುಪ್ರೀಂ ಕೋರ್ಟ್ ಸೌಜನ್ಯ ಕೇಸ್ನ ಮರು ತನಿಖೆಗೆ ಒಪ್ಪಿಗೆಯನ್ನು ಕೊಟ್ಟಿದೆ. ಒಂದು ರೀತಿಯಲ್ಲಿ ಆ ಸೌಜನ್ಯ ಪರ ಹೋರಾಟಗಾರರೇನಿದ್ರು ಅವರಿಗೆ ಇದೊಂದು ರೀತಿ ಜಯ. ಹಾಗೆ ನೋಡಕ್ಕೆ ಹೋದರೆ ಬಹಳ ದಿನಗಳ ಆಗ್ರಹ, ಇದು ಬಹಳ ವರ್ಷಗಳ ಆಗ್ರಹ. ಮರು ತನಿಖೆ ಆಗಬೇಕು ಅಂತ ಕೇಳ್ಕೊತಾನೆ ಇದ್ರು. ಈ ಹಿಂದೆ ನಡೆದಿರ್ತಕ್ಕಂಥ ತನಿಖೆಗಳು ಸಂಪೂರ್ಣ ಪಾರದರ್ಶಕತೆಯಿಂದ ಇಲ್ಲ ಅಂತ. ನೋಡಿ, ಸೌಜನ್ಯ ಅತ್ಯಾಚಾರ ಕೇಸಲ್ಲಿ ಸರಿಯಾದ ತನಿಖೆ ಆಗಿಲ್ಲ. ಆಕೆಯ ಸಾವಾಗಿ 14 ವರ್ಷ ಆದರೂ ಕೂಡ ಸರಿಯಾದ ತನಿಖೆ ಆಗಿಲ್ಲ. ಹಾಗಾಗಿ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಸೌಜನ್ಯ ತಾಯಿ ಮನವಿ ಮಾಡಿಕೊಂಡಿದ್ರು. ಇನ್ನು SIT ತನಿಖೆಗೆ ಸಹಕರಿಸೋದಕ್ಕೆ ಸಿದ್ಧ ಅಂತ ರಾಜ್ಯ ಸರ್ಕಾರ ಕೂಡ ಹೇಳಿತ್ತು. ಆಮೇಲೆ ಸಾಕ್ಷಿಗಳಿಗೆ ಭದ್ರತೆಯನ್ನು ಮುಂದುವರಿಸಿ ಅಂತ ಕೋರ್ಟ್ ಸೂಚನೆ ಕೂಡ ಕೊಟ್ಟಿದೆ. ಆದರೆ SIT ರಚನೆ ಬಗ್ಗೆ ನಾವು ನಿರ್ಧಾರ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಧರ್ಮಸ್ಥಳದ ಸೌಜನ್ಯ ಕೊಲೆ ಕೇಸ್ ಮರು ತನಿಖೆಗೆ ಸುಪ್ರೀಂ ಕೋರ್ಟ್ ಒಪ್ಪಿಗೆಯನ್ನು ಕೊಟ್ಟಿದೆ. ಯಾವ ರೀತಿಯ ತನಿಖೆ ಮತ್ತು ಯಾರಿಂದ ತನಿಖೆ ಅದನ್ನು ನಾವು ನಿರ್ಧಾರ ಮಾಡ್ತೀವಿ. SIT ರಚನೆ ಮಾಡಬೇಕು ಅಂದರೆ ನಾವು ರೆಡಿ ಅಂತ ರಾಜ್ಯ ಸರ್ಕಾರ ಈಗಾಗಲೇ ಹೇಳಿದೆ. ಬಟ್ ಅವ್ರ ತಾಯಿಯ ಆಗ್ರಹ ಇರತಕ್ಕಂಥದ್ದು ಇದು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ. ಸುಪ್ರೀಂ ಈ ಆದೇಶವನ್ನು ಕಾಯ್ದಿರಿಸಿದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ದೆಹಲಿ ಪ್ರತಿನಿಧಿ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಇವತ್ತಿನ ಆದೇಶದಲ್ಲಿ ಕೋರ್ಟ್ ಏನೆಲ್ಲ ತೀರ್ಮಾನ ಮಾಡಿದೆ, ಏನು ಗೈಡೆನ್ಸ್ ಅನ್ನು ಕೊಟ್ಟಿದೆ ಅಂತ? ಅರವಿಂದ್, ಧರ್ಮಸ್ಥಳದಲ್ಲಿ ನಡೆದಂತ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ಸುಪ್ರೀಂ ಕೋರ್ಟ್ ನಲ್ಲಿ ಆಗಿರುವಂತದ್ದು. ಸೌಜನ್ಯ ತಾಯಿ ಕುಸುಮಾವತಿ ಗೌಡ ಅವರು ಈ ಒಂದು ಪ್ರಕರಣದ ಮರು ತನಿಖೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ರು. ಈ ಹಿಂದೆ ತನಿಖೆ ಮಾಡಿದಂತ CBI ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ಮಾಡಿಲ್ಲ. ಹೀಗಾಗಿ ಮತ್ತೊಮ್ಮೆ ಇದರ ತನಿಖೆಯ ಅಗತ್ಯತೆ ಇದೆ ಅನ್ನುವಂತ ನಿಟ್ಟಿನಲ್ಲಿ ವಾದವನ್ನ ಸುಪ್ರೀಂ ಕೋರ್ಟ್ ಮುಂದಿಟ್ಟಿದ್ರು. ಇವತ್ತು ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲೂ ಕೂಡ CBI ವಿರುದ್ಧ ಸುಪ್ರೀಂ ಕೋರ್ಟ್ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. ಈ ಹಿಂದೆ CID ಮಾಡಿದಂತಹ ವರದಿಯನ್ನೇ ಭಾಷಾಂತರ ಮಾಡಿ ನೀವು CBI ವರದಿ ಎಂದು ದಾಖಲಿಸುವಂತ ಕೆಲಸವನ್ನ ಮಾಡಿದಿರಿ. ತನಿಖಾ ಅಧಿಕಾರಿ ಘಟನಾ ಸ್ಥಳಕ್ಕೆ ಹೋಗಿಲ್ಲ. ಘಟನಾ ಸ್ಥಳಕ್ಕೆ ಹೋಗದೇನೆ ಇನ್ವೆಸ್ಟಿಗೇಷನ್ ಹೇಗ್ ಮಾಡಿದ್ರಿ ಅನ್ನುವಂತ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಬಹಳ ಖಾರವಾಗಿ CBI ಅನ್ನ ಪ್ರಶ್ನೆ ಮಾಡಿತು. ಸೊ ಹೀಗಾಗಿ ಸೂಕ್ತವಾದಂತ ತನಿಖೆ ಆಗಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಯಾವ ರೀತಿಯಾದಂತ ತನಿಖೆಯನ್ನ ಮಾಡಬೇಕು ಅನ್ನುವಂಥದ್ದನ್ನ ನಾವು ನಿರ್ಧರಿಸ್ತೀವಿ ಅನ್ನುವಂತಹ ಇಂಗಿತವನ್ನ ಕೂಡ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು. ಸೊ ಅಲ್ಲಿಗೆ ಈ ಇಡೀ ಪ್ರಕರಣವನ್ನ ಮರು ತನಿಖೆಗೆ ಕೊಡ್ಲಿಕ್ಕೆ ಸುಪ್ರೀಂ ಕೋರ್ಟ್ ಸಿದ್ಧವಾಗಿರುವಂತದ್ದು. ಆದ್ರೆ ರಾಜ್ಯ ಸರ್ಕಾರ SIT ಅನ್ನ ರಚನೆ ಮಾಡ್ತೀವಿ ಅಂತ ಹೇಳಿದೆ. ಆದ್ರೆ ಕುಸುಮಾವತಿ ಗೌಡ ಅವರು ನಿವೃತ್ತ ನ್ಯಾಯಮೂರ್ತಿಯವರ ನೇತೃತ್ವದಲ್ಲಿ ಈ ತನಿಖೆ ಆಗಬೇಕು, ಆವಾಗ್ಲೇ ಪಾರದರ್ಶಕವಾಗಿ ಈ ತನಿಖೆ ನಡೀಲಿಕ್ಕೆ ಸಾಧ್ಯ ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ತಮ್ಮ ವಾದವನ್ನ ಮುಂದಿಟ್ಟಿದ್ದಾರೆ. ಸೊ ಹೀಗಾಗಿ ರಾಜ್ಯ ಸರ್ಕಾರದ SIT ತನಿಖೆಗೆ ಕೊಡ್ಬೇಕಾ ಅಥವಾ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಯನ್ನ ಕೊಡ್ಬೇಕಾ ಅನ್ನುವಂಥದ್ದನ್ನ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡುತ್ತೆ. ಸೊ ಅಂತಿಮವಾಗಿ ಈಗ ಆದೇಶವನ್ನ ಕಾಯ್ದಿರಿಸುವಂತ ಕೆಲಸವನ್ನ ಕೂಡ ಸುಪ್ರೀಂ ಕೋರ್ಟ್ ಮಾಡಿರುವಂತದ್ದು. ಮುಂದಿನ ಆದೇಶದಲ್ಲಿ ಯಾವ ರೀತಿಯಾದಂತ ತನಿಖೆ ಮತ್ತೆ ಯಾರು ಮಾಡಬೇಕು, ಹೇಗ್ ಮಾಡಬೇಕು, ನಿರ್ದೇಶನಗಳೇನು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾದಂತಹ ಆದೇಶವನ್ನ ಕೊಡುತ್ತೆ. ಸೊ ಈ ಆದೇಶ ಬರೋವರೆಗೂ ಕೂಡ ಸಾಕ್ಷ್ಯಗಳಿಗೆ ಭದ್ರತೆಯನ್ನ ಮುಂದುವರಿಸಬೇಕು, ಸಾಕ್ಷ್ಯಗಳ ನಾಶ ಆಗದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಯಿತು, ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಮರು ತನಿಖೆಗೆ ಸುಪ್ರೀಂ ಕೋರ್ಟ್ ಓಕೆ ಎಂದಿದೆ.
ಯಾವ ರೀತಿ ತನಿಖೆ ಆಗಬೇಕು, ಯಾರಿಂದ ತನಿಖೆ ಆಗಬೇಕು ಅನ್ನೋದನ್ನು ಮುಂದಿನ ಆದೇಶದಲ್ಲಿ ತಿಳಿಸುತ್ತೆ. ರಾಜ್ಯ ಸರ್ಕಾರದ ವಾದ ನಾವು SIT ರಚನೆ ಮಾಡ್ತೀವಿ ಅಂತ, ಕುಸುಮಾವತಿ ಅವರ ವಾದ ಇರ್ತಕ್ಕಂಥದ್ದು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ. ಅದನ್ನು ಕೋರ್ಟ್ ಡಿಸೈಡ್ ಮಾಡಿ ಈಗ ಅನುಮತಿಯನ್ನು ಕೊಡುತ್ತೆ ಮುಂದಿನ ಆದೇಶದಲ್ಲಿ. ಅದರ ಪ್ರಕಾರ ಈಗ ಮತ್ತೆ ತನಿಖೆ ಆಗುತ್ತೆ. ಅಲ್ಲಿ ತನಕ ಯಾರ್ಯಾರು ಸಾಕ್ಷಿಗಳು ಅಂತ ಇದ್ದರೂ ಅವರಿಗೆ ಭದ್ರತೆಯನ್ನು ಮುಂದುವರಿಸಿ. ಆದರೆ CBIನವರು ಈ ಹಿಂದೆ ತನಿಖೆ ಮಾಡಿದ್ರಲ್ಲ, ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇಲ್ಲ, ನಾವು ಮಾಡಿದ್ದೀವಿ ತನಿಖೆ ಕರೆಕ್ಟಾಗಿ ಅಂತ. COD ಅವ್ರು ಮಾಡಿದ್ದನ್ನೇ ನೀವು ತದ್ರೂಪ್ ಇಳಿಸ್ಬಿಟ್ಟಿದ್ದೀರಾ, ಲ್ಯಾಂಗ್ವೇಜ್ ಬದಲಾಯಿಸಿ ಟ್ರಾನ್ಸ್ಲೇಷನ್ ಮಾಡಿ ಅಂತೆಲ್ಲ ಕೋರ್ಟ್ ಕೂಡ ಒಂದಷ್ಟು ಗರಂ ಆಯಿತು CBI ವಿರುದ್ಧ.